ಮತ್ತು ಸರ್ ನಾವು ಹೋದ ತಿಂಗಳು 19ನೇ ತಾರೀಕು ಲಾರಿ ಅಸೋಸಿಯೇಷನ್ನಿಂದ ಡಿ ಸಿ ಸಾಹೇಬರಿಗೆ ಎಸ್ ಪಿ ಮೇಡಮ್ ಅವ್ರಿಗೆ ಮತ್ತು ಎಲ್ಲ ಫ್ಯಾಕ್ಟ್ರಿಗಳಿಗೆ ಮೆಮೊರಂಡಮ್ ಕೊಟ್ಟಿದ್ವಿ ಸರ್. 19ನೇ ತಾರೀಕು 7ನೇ ತಿಂಗಳು ಹೋದ ತಿಂಗಳು. ಆವಾಗ ನಾವು ಅವತ್ತು ಸ್ಟ್ರೈಕ್ ಮಾಡಬೇಕಂತ ನಾವೆಲ್ಲ ಬಾಡಿಗೆ ಭಾಳ ಕಡಿಮೆ ಆಗಿಬಿಟ್ಟಿದ್ದಾವೆ ಮತ್ತು ಬೇರೆ ರಾಜ್ಯದಿಂದ ಬಂದು ಗಾಡಿಗಳೆಲ್ಲ ಲೋಡಿಂಗ್ ಮಾಡ್ಕೊಂಡು ಹೋಗ್ತಿದ್ದಾವೆ. ಒಂದು ಕ್ಯೂ ಸಿಸ್ಟಮ್ ಮಾಡಬೇಕು ಮತ್ತು ಬಾಡಿಗೆ ದರ ಹೆಚ್ಚಿಸಬೇಕು ಅಂಥೇಳಿ ನಮ್ಮ ಬೇಡಿಕೆಗಳು ನಾವು ಇಟ್ಟಿದ್ವಿ ಸರ್ ಅವ್ರ ಹತ್ರ. ಸರ್ ಭಾಳ ಕಡಿಮೆ ಬಾಡಿಗೆ ಕೊಡ್ತಿದ್ದಾರೆ ನಮಗೆ ಫ್ಯಾಕ್ಟ್ರಿಯಿಂದ. ನಮಗೆ 2021 ಪ್ರಕಾರ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ, ಇವತ್ತು ರೋಡ್ ಟ್ಯಾಕ್ಸ್ ಎಲ್ಲ ಜಾಸ್ತಿ ಆಗಿದೆ, ನಮಗೆ ಕಡಿಮೆ ಬಾಡಿಗೆ ಸಿಗ್ತಿದೆ. ಎಲ್ಲ ಫೈನಾನ್ಸಲ್ಲಿ ಕಂತುಗಳೆಲ್ಲ ಗಾಡಿಗಳೆಲ್ಲ ಸೀಜ್ ಆಗ್ತಿದ್ದಾವೆ. ನಾವು ಏನು ದುಡಿಮೆ ಮಾಡ್ತಾಯಿದ್ದೀವೋ ಡ್ರೈವರ್ ಕೊಡೋಕ್ಕೂ ಸಂಬಳ ಆಗ್ತಾಯಿಲ್ಲ ಮತ್ತು ಇನ್ನೊಂದು ರೇಟೂ ನಮಗೆ ಸಿಗ್ತಾಯಿಲ್ಲ ಸರ್ ಅಂತ ನಾವು ಕೇಳಿದ್ವಿ ಸರ್. ಆಯ್ತಂತ ಕುತ್ಕೊಂಡು ಮಾತಾಡೋಣ ಅಂತೇಳಿ ಚೇಂಬರ್ ಆಫ್ ಕಾಮರ್ಸ್ಗೆ ಕರೆದಿದ್ದರು ಸರ್. ಚೇಂಬರ್ ಆಫ್ ಕಾಮರ್ಸ್ಗೆ ಕರೆದಾಗ ನಾವು ರೇಟ್ ಲಿಸ್ಟು ಅಂತ ಎಲ್ಲ ಒಂದು ಫೈನಲ್ ಮಾಡಿದ್ವಿ ಸರ್. ಹೈದರಾಬಾದಿಗೆ ಹಿಂದೂಪುರ, ಗುಮ್ಮಿಡಿಪುಡಿ ಮತ್ತು ಮಹಾರಾಷ್ಟ್ರ, ತಮಿಳ್ನಾಡು, ಕೇರಳ ಎಲ್ಲ ಸ್ಟೇಟಿಗೂ ಇಷ್ಟಿಷ್ಟು ಬಾಡಿಗೆ ಕೊಡ್ಬೇಕು ಸರ್. ನಾವೇನು ಇವತ್ತು ಪರ್ ಕಿಲೋಮೀಟ್ರ್ ಏನೈತೋ ಲಾರಿದು ಅದ್ರ ಪ್ರಕಾರ ಇಲ್ಲಾಂದ್ರೂ ಸ್ವಲ್ಪ ಕಡಿಮೆ ಮಟ್ಟಿಗೆ ಕೊಡಿ ಸರ್, ಹಳೆಯ ರೇಟೇ ಕೊಡ್ತಾಯಿದ್ದೀರಾ, ಬಾಡಿಗೆ ವರ್ಕೌಟ್ ಆಗ್ತಾಯಿಲ್ಲ ನಮಗೆ ಅಂತ ನಾವು ಕೇಳ್ಪಟ್ಟಿದ್ವಿ ಸರ್. ಆಯಿತು ನೋಡಿ ಮಾಡಿಕೊಡೋಣ ಅಂತ ಹೇಳಿದ್ರು ಸರ್. ಹೇಳಿದ ಮೇಲೆ ನಾವು ಅತ್ಲಾಗೂ ಒಂದು 15 ದಿನ ತಿರುಗಾಡಿದ್ವಿ ಸರ್. ಬಾಯಿ ಮಾತಲ್ಲಿ ಏನೋ ಈಗ ಎಮ್ ಡಿಗಳು ಅನ್ನ ಕೊಡೋಂಥವ್ರು ಅವ್ರ ಹತ್ರ ನಾವೇನು ಕೇಳ್ಕೊಂಡು ರೇಟು ತಗೊಂಡು ಮುಂದುವರ್ಸೋಣ ಅಂತ ಕೇಳಿದ್ವಿ ಸರ್. 15 ದಿನ ತಿರುಗಾಡಿದ ಮೇಲೆ ನಾವು ವೇಟ್ ಮಾಡಿ ಸರ್ ಹೋದ ತಿಂಗಳು 19ನೇ ತಾರೀಕು ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ವರಿಷ್ಠ ಅಧಿಕಾರಿಗಳಿಗೆ, ಚೇಂಬರ್ ಆಫ್ ಕಾಮರ್ಸ್ಗೆ, ಎಲ್ಲ ಫ್ಯಾಕ್ಟ್ರಿ ಎಮ್ ಡಿಗಳಿಗೆ ಒಂದು ಮೆಮೊರಂಡಮ್ ಕೊಟ್ಟಿದ್ವಿ ಸರ್. ನಾವು ಸರ್ ಈ ಥರ ಕೊಡ್ಬೇಕು ಸರ್ ನೀವು, ಇಲ್ಲಾಂದರೆ ನಾವು 7 ದಿನ ಬಿಟ್ಟು ಸ್ಟ್ರೈಕಿಗೆ ಹೋಗ್ತೀವಿ ಅಂತ ಹೇಳಿದ್ವಿ ಸರ್. ಅವರು ಏನೂ ನಮ್ಮನ್ನು ಕರೆದಿಲ್ಲ, ಮೀಟಿಂಗ್ ಮಾಡಿಲ್ಲ, ಇಲ್ಲ ರೇಟು ಕೊಡ್ತಾಯಿಲ್ಲ. ಅದನ್ನು ಕೇಳೋದಕ್ಕೆ ಹೋಗಿದ್ದಕ್ಕೋಸ್ಕರ ಇನ್ನು ಅವತ್ತಿಂದ ಬಾಡಿಗೆಗಳೆಲ್ಲ ಕಡಿಮೆ ಮಾಡಿಬಿಟ್ರು ಸರ್. ನಮಗೆ ಲೋಕಲ್ ಗಾಡಿಯವ್ರಿಗೆ ಬಾಡಿಗೆನೇ ಕೊಡ್ತಾಯಿಲ್ಲ. ಏಕೆಂದರೆ ಹೊರ ರಾಜ್ಯದವ್ರಿಗೆ ಮಾತ್ರನೇ ಜಾಸ್ತಿ ಕೊಡ್ತಾ ಇರೋದಾ ಸರ್? ಹೊರ ರಾಜ್ಯದಿಂದ ಬರೋಂಥವ್ರಿಗೆ ಜಾಸ್ತಿ ಬಾಡಿಗೆ ಕೊಡ್ತಿದ್ದಾರೆ. ಟನ್ನೇಜು ಓವರ್ ಟನ್ನೇಜು ಅವ್ರು ಹಾಕ್ಕೊಂಡು ಹೋಗ್ತಿದ್ದಾರೆ ಸರ್. ಲೋಕಲ್ಲಾಗಿ ಇರೋಂಥವ್ರು ಓವರ್ ಟನ್ನೇಜ್ ಹಾಕಲ್ಲ ಸರ್. ಹಂಗಾಗಿ ಈಗ 2 ಪೇ ಅಂತ ಇರುತ್ತೆ ಸರ್. ಹೊರಗಡೆಯಿಂದ ಗಾಡಿ ಬಂದಿರ್ತಾವಲ್ಲ, ಅವ್ರು ಅಲ್ಲಿಂದ 1200 ರೂಪಾಯಿಗೆ ಬಳ್ಳಾರಿಗೆ ಬರ್ತಾರೆ, ಇಲ್ಲಿಂದ MT ಹೋಗ್ಬೇಕಲ್ಲ ಸರ್. ಅಂಥ ಸಮಯದಲ್ಲಿ ಅವರು 600 ರೂಪಾಯಿ 700 ರೂಪಾಯಿಗೆ ಹಿಂಗೆ ಬಾಡಿಗೆ ಹೋಗ್ತಾರೆ. ಅಂದರೆ ಈಗ ಓವರ್ಲೋಡ್ ಹಾಕೋದಕ್ಕೋಸ್ಕರ ಹೊರ ರಾಜ್ಯದ ಗಾಡಿಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಸರ್ ಹಂಗೆ ಸರ್? ಹೌದು, ಓವರ್ಲೋಡ್ ಕೊಡೋದಕ್ಕೋಸ್ಕರ ಹೊರ ರಾಜ್ಯದ ಗಾಡಿಗೆ ಲೋಡಿಂಗ್ ಕೊಡ್ತಿದ್ದಾರೆ ಸರ್. ಟೋಟಲಿಗೆ ಎಷ್ಟು ಗಾಡಿ ನಿಂತಿದೆ ಸರ್? ಈಗ ಬಳ್ಳಾರಿ ಜಿಲ್ಲೆಯಲ್ಲಿ 1500 ಗಾಡಿ ಇದಾವೆ ಸರ್. ಎಲ್ಲವೂ ಟೋಟಲ್ಲಾಗಿ ನಿಂತ್ಕೊಂಡಿದ್ದಾವೆ. ಈಗ ಆಲ್ಮೋಸ್ಟ್ ಎಲ್ಲವೂ ಫೈನಾನ್ಸ್ಗೆ ಹೋಗ್ಬಿಟ್ಟಿದ್ದಾವೆ ಸರ್ ಬಳ್ಳಾರಿಯಲ್ಲಿ. ಟೋಟಲ್ಲಾಗಿ ಎಲ್ಲ ಸಾಲ ಅದೇ ಸರ್. ಈಗ ಡ್ರೈವರ್ ಸಂಬಳ ಗಾಡಿ ರಿಪೇರಿ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ ಸರ್. ಲಕ್ಷ ರೂಪಾಯಿ ಕಂತು ಇನ್ನು ಕಟ್ಟಕ್ಕೆ ಆಗ್ತಾಯಿಲ್ಲ ಅಲ್ಲ ಸರ್. ಅದು ಪ್ರಾಬ್ಲಮ್ ಆಗಿದೆ ಸರ್. ಹಂಗಾಗಿ ಗಾಡಿ ಎಲ್ಲ ಫೈನಾನ್ಸ್ಗೆ ಹೋಗಿದ್ದಾವೆ ಸರ್. ಈಗ ಲಾರಿ ನಿಲ್ಲಿಸಿರೋದ್ರಿಂದ ನಿಮಗೂ ಲಾಸ್ ಆಗ್ತೈತೆ ಮತ್ತು ಫ್ಯಾಕ್ಟ್ರಿಗಳಿಗೂ ಸ್ವಲ್ಪ ಮಟ್ಟಿಗೆ ಲಾಸ್ ಆಗ್ತಿರ್ಬೋದಲ್ಲ ಸರ್? ಅವ್ರಿಗೆ ಈಗ ನಮಗೆ ವರ್ಕೌಟ್ ಆಗ್ತಾಯಿಲ್ಲ. ನಮ್ಮ ಡೀಸೆಲ್ ರೇಟ್ ಏನಿದೆ ಅದ್ರ ಪ್ರಕಾರ ನಮ್ಗೆ ಬಾಡಿಗೆ ಕೊಡು ಅಂತ ನಾವು ಜಾಸ್ತಿ ಕೇಳ್ತಾ ಇದ್ದೀವಿ ಸರ್. ಇನ್ನೊಂದು ಅವರು ಒಂದು ಚೇಂಬರ್ ಆಫ್ ಕಾಮರ್ಸು ಡಿ ಸಿ ಸಾಹೇಬರಿಗೆ ಮತ್ತು ವರಿಷ್ಠ ಅಧಿಕಾರಿಗಳಿಗೆ ಒಂದು ರಾಂಗ್ ಮಾಹಿತಿ ಕೊಟ್ಟಿದ್ದಾರೆ ಸರ್. ಏನಂತ ಗೊತ್ತಾ, ನಾವು ಕ್ಯೂ ಸಿಸ್ಟಮ್ ಕೇಳ್ತಾ ಇದ್ದೀವಿ ಸರ್. ಬರೀ ಓನ್ಲಿ ನಾವು ಕರ್ನಾಟಕಕ್ಕೆ ಒಂದೇ ಅಲ್ಲ, ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಯಾರೇ ಫಸ್ಟು ಸರದಿಯಲ್ಲಿ ಯಾವ ಗಾಡಿ ಬಂದರೆ ಅವ್ರಿಗೆ ಫಸ್ಟು ಆದ್ಯತೆ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಸರ್. ಅದು ಏನಾಗ್ತಿದೆ ಅಂದರೆ ಒಳಗಡೆ ಯಾರೋ ಒಂದು 100 ಗಾಡಿ 200 ಗಾಡಿ 300 ಗಾಡಿ ಇದ್ದಂಥವ್ರು ಮತ್ತು ಹೊರಗಡೆ ರಾಜ್ಯದಿಂದ ಲಿಂಕ್ ಇಟ್ಕೊಂಡಿದ್ದವರು ಈಗ ಹೊರಗಡೆ 50-100 ಗಾಡಿ ಹೊರಗಡೆ ಇದ್ದರೂ ಸುತ್ತ ಒಳಗೆ ಅವರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಲೋಡಿಂಗ್ ಕೊಡ್ತಿದ್ದಾರೆ ಸರ್. ಈಗ ಈ ತಿಂಗಳು 1 ತಿಂಗಳಾದರೂ ಇಲ್ಲಿ ಗಾಡಿ ಲೋಡಿಂಗೇ ಆಗ್ತಾಯಿಲ್ಲ ಸರ್. ಅದು ಸಮೇತ ಎಲ್ಲ ಪ್ರತಿಯೊಂದು ಫ್ಯಾಕ್ಟ್ರಿಗೆ CC ಫುಟೇಜ್ ಇರುತ್ತೆ ಸರ್. ನೀವು ಬೇಕಾದರೆ ಅವರಾದರೂ ನಿಮಗೆ ಚೆಕ್ ಮಾಡ್ಕೋಬೋದು ಸರ್. CC ನಿಮಗೆ ಕಡಿಮೆ ಕೊಡ್ತಾ ಇದ್ದಾರೆ. ನಮಗೆ ಮೇನ್ ಪಾಯಿಂಟ್ ಸರ್, ಓವರ್ಲೋಡ್ಗಿಂತ ಇಂಪಾರ್ಟೆಂಟು ಸರ್, ನಮಗೆ ಕ್ಯೂ ಸಿಸ್ಟಮ್ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಸರ್. ಈಗ ನಾವು ಲೋಕಲ್ ಅವ್ರಿಗೆ ಒಂದೇ ಆದ್ಯತೆ ಕೊಡು ಅಂತ ನಾವು ಕೇಳ್ತಾ ಇಲ್ಲ. ಯಾರೇ ಬರಲಿ, ಹೊರ ರಾಜ್ಯದಿಂದ ಯಾರು ಬಳ್ಳಾರಿಗೆ ಬಂದರು, ಯಾರು ಫಸ್ಟ್ ಗಾಡಿ ಬಂದಿರುತ್ತೋ, ಯಾರ್ದು ಹೊರ ರಾಜ್ಯದಿಂದ ಫಸ್ಟ್ ಗಾಡಿ ಇದ್ದರೆ ಅವ್ರಿಗೆ ಲೋಡಿಂಗು, ಸೆಕೆಂಡ್ ಇದ್ದರೆ
ಸೆಕೆಂಡ್ ಗಾಡಿ ನಮಗೆ ಲೋಡಿಂಗ್ ಆ ಥರ ಕೊಟ್ಟರೆ ನಮಗೆ ಹೊಟ್ಟೆ ತುಂಬುತ್ತೆ ಅಂತ ನಾವು ಕೇಳ್ತಾ ಇದೀವಿ ಸರ್ ಇವರಿಗೆ. ಇಲ್ಲಾಂದರೆ ನಮಗೆ ಹೊಟ್ಟೆ ತುಂಬಲ್ಲ, ನಾವು ಎಲ್ಲ ಬರೀ ಗಾಡಿಗಳು ಇಟ್ಕೊಂಡಿದ್ದಕ್ಕೋಸ್ಕರ ಇವತ್ತು ನಮಗೆ ಮಕ್ಕಳಿಗಾಗಲಿ ಸ್ಕೂಲ್ ಫೀಸ್ ಕಟ್ಟೋಕ್ಕಿಲ್ಲ ಸರ್. ಆ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಹಿಂಗೆ 1 ವರ್ಷ ಆಯಿತು ಸರ್ ನಾವು ಕೇಳೋಕ್ಕೆ ಅವರಿಗೆ. ಏನೋ ಒಂದು ಕರೀತಾರ, ಮೀಟಿಂಗ್ ಮಾಡ್ತಾರೋ, ವಾಪಸ್ ಕಳಿಸ್ತಾರ. ನಾವು ಅವ್ರನ್ನೆಲ್ಲ ರಿಕ್ವೆಸ್ಟ್ ಮಾಡಿ ಕೇಳಿದ್ದೀವಿ ಸರ್. ನಾವೇನು ಸರ್ ನಿಮ್ಮ ಹತ್ರ ಡಿಮ್ಯಾಂಡ್ ಮಾಡ್ತಾ ಇಲ್ಲ, ನೀವು ಅನ್ನ ಕೊಡೋ ಅಂಥವ್ರು ನೀವು ಏನು ಲೋಕಲ್ ಟ್ರಾನ್ಸ್ಪೋರ್ಟ್ ಏನಿದಾರೋ ಅವ್ರ ಮುಖಾಂತರನೇ ಕೊಡಿ. ಯಾರೋ ಒಬ್ಬರು ಹೊರಗಡೆ ಬಂದು ಒಳಗೆ ಬುಕ್ಕಿಂಗ್ ಮಾಡ್ಕೊಂಡ್ರೆ ನಮ್ಮ ಗಾಡಿಗಳಿಗೆ ಕಂತು ಕಟ್ಟೋಕ್ಕಾಗ್ತಾಯಿಲ್ಲ, ನಾವು ಊಟ ಮಾಡೋಕ್ಕಾಗ್ತಾಯಿಲ್ಲ, ಭಾಳ ಕಷ್ಟ ಪರಿಸ್ಥಿತಿಯಲ್ಲಿದ್ದೀವಿ ಸರ್ ಅಂತ ಹೇಳಿ ಅವರಿಗೆ ನಾವು ಮನಸ್ಫೂರ್ತಿಯಾಗಿ ಕೇಳಿದ್ದೀವಿ ಸರ್. ಅವ್ರಿಗೆ ಯಾವತ್ತೂ ನಾವು ಡಿಮ್ಯಾಂಡ್ ಮಾಡಿಲ್ಲ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.